ಎಲ್ಲ ಹಲ್ಲು ನೋವುಗಳು ಹಲ್ಲಿನ ಸಮಸ್ಯೆಯಿಂದನೇ ಬರಬೇಕು ಅಂತ ಏನಿಲ್ಲ. ಸುಮಾರು ಜನ ಪೇಷಂಟ್ಸ್ ಬಂದು ಕೇಳ್ತಾರೆ, ನನಗೆ ಹಲ್ಲು ನೋವ್ತಾ ಇದೆ, ಹಲ್ಲನ್ನು ತೆಗೆದುಬಿಡಿ ಅಂತ. ಯಾಕಂದರೆ ಅಷ್ಟು ತೀವ್ರವಾಗಿ ನೋವನ್ನು ಅನುಭವಿಸ್ತಿರ್ತಾರೆ. ಬಟ್ ವೇಟ್, ಪ್ರತಿ ಸಾರಿ ಹಲ್ಲು ನೋವು ಬಂದಾಗಲೂ ಅದು ಹಲ್ಲಲ್ಲಿ ಏನೂ ಸಮಸ್ಯೆ ಇದೆ ಅಂತಾನೆ ಅಲ್ಲ. ಹಲ್ಲುಗಳಲ್ಲಿ ಏನು ಸಮಸ್ಯೆ ಇಲ್ಲದೆ ಇರುವಾಗಲೂ ಕೂಡ ನಿಮಗೆ ಹಲ್ಲು ನೋವು ಬರುವಂಥ ಸಾಧ್ಯತೆಗಳಿದೆ. ಆ ಥರ ಯಾವ್ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂತ ನಾವು ಈ ರೀಲಲ್ಲಿ ನೋಡೋಣ. ಹಾಯ್, ನಾನು ಡಾಕ್ಟರ್ ಭಾರತಿ ರೆಡ್ಡಿ, ಪ್ರಾಕ್ಟೀಷನರ್, ಬೆಂಗಳೂರು. ಮೊದಲನೇದು, ಸೈನಸ್ ಇನ್ಫೆಕ್ಷನ್ ಇದ್ದಾಗ, ಎಸ್ಪೆಷಲಿ ನಿಮಗೆ ಮೇಲ್ಗಡೆ ಹಿಂಭಾಗದಲ್ಲಿರುವಂಥ ಹಲ್ಲುಗಳಲ್ಲಿ ನೋವು ಬರ್ತಾ ಇದೆ ಅಂತಂದರೆ, ನಾಟ್ ಆಲ್ವೇಸ್ ಇಟ್ ಈಸ್ ಬಿಕಾಸ್ ಆಫ್ ಅದೇನು ಹುಳುಕಾಗಿದೆ ಅಥವಾ ಕ್ರ್ಯಾಕ್ ಆಗಿದೆ ಅಂತೆಲ್ಲ. ಇಲ್ಲಿ ಮೇಲ್ಗಡೆ ಮ್ಯಾಕ್ಸಿಲರಿ ಸೈನಸ್ ಅಂತ ಇರುತ್ತೆ, ಅಲ್ಲಿ ಇನ್ಫೆಕ್ಷನ್ ಆದಾಗ ನಿಮಗೆ ಕೆಳಗಡೆ ಇರುವಂಥ ಹಲ್ಲುಗಳು ನೋವು ಬರುತ್ತೆ. ಅದನ್ನು ನೀವು ಹೇಗೆ ಕಂಡು ಹಿಡ್ಕೋಬೋದು ಅಂತ ಅಂದರೆ, ನೀವು ತಲೆಯನ್ನು ಭಾಗಿಸಿದಾಗ ನಿಮಗೆ ಹೆವಿನೆಸ್ ಫೀಲ್ ಆಗುತ್ತೆ. ಎರಡನೇದು ನ್ಯೂರಾಲಜಿಕ್ ಪೇನ್. ಈ ನ್ಯೂರಾಲಜಿಕ್ ಪೇನ್ ಅನ್ನೋದು ಸಡನ್ ಎಲೆಕ್ಟ್ರಿಕ್ ಶಾಕ್ ಥರ ಇರುತ್ತೆ. ಬಂದು ಸ್ವಲ್ಪ ಸೆಕೆಂಡ್ಸ್ ಮಾತ್ರ ಇರುತ್ತೆ, ತಾನೇ ಹೊರಟೋಗುತ್ತೆ. ಇದು ಯಾಕಾಗುತ್ತೆ ಅಂತ ಅಂದರೆ, ಟ್ರೈಜಮಲ್ ನರ್ವ್ ಅಂತ ಅನ್ನೋದು ನಮ್ಮ ಕಣ್ಣಿನ ಸ್ವಲ್ಪ ಭಾಗ ಮೇಲ್ಗಡೆ ದವಡೆ ಹಾಗೆ ಕೆಳಗಡೆ ದವಡೆಗೆ ಸಪ್ಲೈ ಮಾಡೋದ್ರಿಂದ ಆ ನರ್ವ್ಗೆ ಏನಾದರೂ ತೊಂದರೆ ಆದಾಗ ನಿಮಗೆ ಮೇಲೆ ಅಥವಾ ಕೆಳಗಡೆ ಹಲ್ಲು ನೋವು ಬರೋ ಥರ ಸಿಂಟಮ್ಸ್ ಇರುತ್ತೆ. ಮೂರನೇದು, ಮಸಲ್ಸ್ ಪೇನಿಂದ. ಈಗ ಕೆಲವೊಬ್ಬರಿಗೆ ರಾತ್ರಿ ಹಲ್ಲುಗಳನ್ನ ಕಡಿಯುವಂಥ ಅಭ್ಯಾಸ ಇರುತ್ತೆ. ಆ ಟೈಮಲ್ಲಿ ಬೆಳಗ್ಗೆ ಎದ್ದಾಗ ಡ್ಯೂ ಟು ಮಸಲ್ ಸೋರ್ನೆಸ್ ಈ ಥರ ಕಚ್ಚಿಟ್ಕೊಂಡಿರ್ತಾರೆ ಅಲ್ವಾ. ಸೊ ಅವಾಗ ಈ ಮಸಲ್ಸ್ಗೆ ಏಟಾಗಿರುತ್ತೆ. ಆ ಮಸಲ್ ಪೇನಿಂದನೂ ನಿಮಗೆ ಹಲ್ಲು ನೋವು ಬರ್ತಾ ಇದೆ ಅಂತ ಎಕ್ಸ್ಪೀರಿಯನ್ಸ್ ಆಗಬಹುದು. ಸೊ ಹಾಗಾಗಿ ಸುಮ್ಮನೆ ಗೆಸ್ ಮಾಡಬೇಡಿ, ಡೆಂಟಿಸ್ಟ್ ಹತ್ರ ತೋರಿಸ್ಕೊಂಡು ಇದಕ್ಕೆ ಏನು ಕಾರಣಗಳಿರ್ಬೋದು ಅಂತ ತಿಳ್ಕೊಂಡು ಆಮೇಲೆ ಹಲ್ಲು ಕೇಳಿಸಿ ನೀವೇ ಹಲ್ಲು ಕಿತ್ಬಿಡಿ ಅಂತ ಡಯಾಗ್ನೋಸ್ ಮಾಡ್ಕೊಳ್ಬೇಡಿ. ಯಾಕಂತಂದರೆ ಇದರಲ್ಲಿ ಯಾವುದಾದ್ರು ಒಂದು ಕಾರಣ ಇತ್ತು ಅಂತಂದರೆ ಹಲ್ಲು ಕಿತ್ತಾದ್ಮೇಲೆ ಕೂಡ ನಿಮ್ಮ ನೋವು ವಾಸಿ ಆಗದೆ ಇರಬಹುದು. ನಿಮ್ಗೆ ಈ ಥರ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತಂದರೆ ಪೇನ್ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.